ಇದನ್ನು 5 ಲೀಟರ್ ಮಾತ್ರ ಅದಕ್ಕೆ ಹಾಕೋದು. 1,500 ಕ್ಯೂಬಿಕ್ಸ್ ಕೆಪಾಸಿಟಿ ಇದು. ಈಗ 45 ಲೀಟರ್ ಆಯ್ತಾ ಸರ್? ಈಗ ಕರೆಕ್ಟ್ ಇದು ರಾ ಮೆಟೀರಿಯಲ್ ನೋಡ್ರಿ. ಇದು 1 ಎಕರೆ ತೋಟಕ್ಕೆ ಹೋದ ವರ್ಷ ಮಾಡಿದ್ದೆ 1-2 ತಿಂಗಳು. ಸೊ ಈಗ ಆಲ್ರೆಡಿ ಹಳೆ ತೋಟ ಅದು. ನನಗೆ 15 ಕ್ವಿಂಟಲ್ ಜಾಸ್ತಿ ಆಗಿದೆ. ರೈತರಿಗೆ ಏನು ಹೇಳ್ತೀನಿ ಅಂದರೆ, ಬೇರೆ ನಿಮಗೆ ಕಣ್ಣಿಗೆ ಕಾಣದೇ ಇರೋ ರಾ ಮೆಟೀರಿಯಲ್ ಏನಿದೆ ಗೊತ್ತಿಲ್ಲ, ಬಟ್ ಇದರಲ್ಲಿ ನೀವೇ ಸ್ವತಃ ಮಾಡೋದ್ರಿಂದ ಆಮೇಲೆ ಇದು ಗ್ರೋತು ಮತ್ತು ಈಲ್ಡಿಂಗ್ ಇದೆಯಲ್ಲ ಭಾಳ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ ಸರ್. ಹುರಗೋಡು ಗ್ರಾಮ, ಹೊಸದಾದ ತಾಲೂಕು. ಹೊಸದಾದ್ರೆ ಒಂದು 6 ಕಿಲೋಮೀಟರ್ ಇತ್ತು ರೂಟಲ್ಲಿ ಇರುತ್ತೆ. ಜಯನಗರದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಸಣ್ಣ ರೈತನಾಗಿ ಇದು ಏನೋ ಮಾಡೋದು ಸುನ್ನಷ್ಟು ಮಾಡ್ತಾ ಇದ್ದೀನಿ. ಸಿಕ್ಕಿ ನೋಡ್ಕೊ ಬಂದಿದ್ದಾರೆ. ಯಾಕಂದ್ರೆ ನಮ್ಗೆ ಓಣಿ ದನ ಎಲ್ಲ ಬಹಳ ಕಷ್ಟ ಆಗತ್ತೆ ಪಕ್ಷಿಗಳು. ಇವತ್ತಿನ ರಾ ಮೆಟೀರಿಯಲ್ ಗೊಬ್ಬರ ಇದೆಲ್ಲ 70 ರೂಪಾಯಿ ಹೇಳ್ತಾರೆ. 70 ರೂಪಾಯಿಗೆ ಅದ್ರಲ್ಲಿ 10 ಗ್ರಾಮು ಗೊಬ್ಬರ ಒರಿಜಿನಲ್ ಇರೋಲ್ಲ, ಎಲ್ಲ ಅಕೇಶಿಯಾ ಎಲೆ ಕರಗಲ್ಲ ಅದು. ಸೊ ಗ್ಲಿಡಿಸಿಡಿ, ಇದು ತರಕಾರಿ, ಗಂಜಲ ಇವೆಲ್ಲವೂ ಕೂಡ ಸಗಣಿ 1 kg. ಸೊ ಇದು ನನಗೆ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಪ್ರಾರಂಭ ಮಾಡಿ ಒಂದು ಒರಿಜಿನಲ್ ಗೊಬ್ಬರ ಅಂತೇಳಿ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಉಪಯೋಗಿಸ್ದೇನೆ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ 110 ದಿವಸದಲ್ಲಿ ಗಿಡ ಇಷ್ಟು ಡೆವಲಪ್ ಆಗಿತ್ತು. ಅದೊಂದು ರಾ ಮೆಟೀರಿಯಲ್. 1 kg ಸಗಣಿ ಇದೆ ಸರ್. ಇದು ಎವ್ರಿ ಡೇ 1.25 kg ಸಗಣಿ ಹಾಕ್ತೀನಿ ಇದಕ್ಕೆ. ಇದ್ರ ಜೊತೆಗೆ ಏನ್ ಮಾಡಿದೀನಿ ಅಂದ್ರೆ, ಅವರು ಹೇಳಿದ ಬೆಲ್ಲ, ಕೊಳೆ ತರಕಾರಿ, ಅವನ್ನ ಏನ್ ಮಾಡಿದೀನಿ ಅಂದ್ರೆ ನಾನು ಮನೆಯಲ್ಲೇ ರೆಡಿ ಮಾಡಿರ್ತೀನಿ. ಏನೇನು ಹಾಕಿದ್ರಿ ಇದಕ್ಕೆ 1 kg ಮಜ್ಜಿಗೆ, 1 kg ಉಚಗೋತ ಅಂದ್ರೆ ಗಂಜಲ ಅಂತಾರೆ ಸರ್. ಗಂಜಲ ಇದೆಲ್ಲ ತರಕಾರಿ ವೇಸ್ಟ್ ಇದು. ತರಕಾರಿ ವೇಸ್ಟ್ ಇದು. ಗಂಜಲ ಹಾಕ್ತೀನಿ. ಅಕ್ಕಿ ತೊಳೆದ ನೀರು ಮನೇಲಿ ಒಂದು ಫ್ಯಾಮಿಲಿಗೆ ಆಗಷ್ಟು 1 ಲೀಟರ್ ಸಿಗುತ್ತೆ ಯಾವಾಗ ಅಕ್ಕಿ ತೊಳೆದ ನೀರು, ಅದನ್ನ ಇದಕ್ಕೆ ಹಾಕ್ತೀನಿ. ಆಮೇಲೆ ಗಂಜಲ ಹಾಕ್ತೀನಿ. ಆಮೇಲೆ 1 kg ಬೆಲ್ಲ ಹಾಕ್ತೀನಿ. ಉಳಿದಿದ್ದ ತರಕಾರಿ ಹಾಕ್ತಾನೆ. ಆಮೇಲೆ ಗ್ಲಿಡಿಸಿಡಿ ಸ್ವಲ್ಪ ಲಾಸ್ಟಿಗೆ ಎಲ್ಲ ಕರಡಾದ್ಮೇಲೆ ಅದನ್ನ ತೆಗೆದು ಒಂದು ಡ್ರಮ್ಮಿಗೆ ಹಾಕ್ತೀನಿ. ಇದನ್ನ ತೆಗೆದು ಅದಕ್ಕೆ ಹಾಕಿ ಕ್ಲೀನಾಗಿ ಎಲ್ಲ ಕೈಲೇ ಕರಡಿ ಅದಕ್ಕೆ ಹಾಕ್ತೀನಿ. ಅವಾಗ ಏನಾಗುತ್ತೆ, ಇದರಲ್ಲಿ ಒಂದು ರಾ ಮೆಟೀರಿಯಲ್ 99% ರಾ ಮೆಟೀರಿಯಲ್ ಆಯ್ತು ಇದರದ್ದು. ಅಂದರೆ ನಮ್ಮಲ್ಲೇ ಸಿಗುವಂಥ ರಾ ಮೆಟೀರಿಯಲ್ ಇದು, ಹೊರಗಡೆ ಥರ ಅವಶ್ಯಕತೆ ಏನಿಲ್ಲ. ಸೊ ಖರ್ಚು ಕಡಿಮೆ ಆಗುತ್ತೆ. ಸೊ ಅದರಿಂದ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಹಾಕ್ತೀನಿ. ಯಾಕೆಂದರೆ 50 ಲೀಟ್ರನ್ನ ಅದಕ್ಕೆ ಹಾಕಬೇಕು. 45 ಲೀಟ್ರ್ ರಾ ಮೆಟೀರಿಯಲ್, 5 ಲೀಟ್ರ್ ಹೆಪ್ಪು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಇದು ಫಸ್ಟ್ ಸ್ಟೆಪ್ ಇದಕ್ಕೆ. ಫಸ್ಟ್ ಸ್ಟೆಪ್. ನಾನು ಯಾಕೆ ಚಿಕ್ಕದು ಇಟ್ಕೊಂಡಿದ್ದೀನಿ ಅಂದ್ರೆ, ಒಂದು ಅಳತೆಗೋಸ್ಕರ. ಮೆಲ್ಕೊಲ್ಲು ಗಿಲ್ಲಿದ್ರೆ ಅದನ್ನ ಇಟ್ಕೊಳ್ಳಿ ಅಂತ. ಕೆಲವರು ಏನ್ ಮಾಡ್ತಾರೆ, 45 ಲೀಟ್ರು ತೆಂಗಿನ ಪಂಗಿ ಎಲ್ಲ ಒಟ್ಟಿಗೆ ಕರೆದು ಬಿಡ್ತಾರೆ. ನಾನು ಸೇಫ್ ಸೈಡು, ಯಾಕಂದ್ರೆ ಕೊಲ್ಲು ಗಿಲ್ಲಿದ್ರೆ ಇದಾಗಿರಲಿ, ನಂತರ ಅದಕ್ಕೆ ಹಾಕೋತೀನಿ. ಸೊ ಹಾಗಾಗಿ 45 ಲೀಟ್ರ್ ಹಾಕ್ತೀನಿ. ಈಗ 45 ಲೀಟರ್ ಆಯ್ತಾ ಸರ್? ಈಗ ಕರೆಕ್ಟ್ ಇದು ರಾ ಮೆಟೀರಿಯಲ್ ನೋಡ್ರಿ. ರಾ ಮೆಟೀರಿಯಲ್ ರೆಡಿ ಆಗ್ತದೆ. ಇದೇನಿಲ್ಲ, ರಾ ಮೆಟೀರಿಯಲ್ ಸ್ಟಾಕ್ ಇರ್ತಲ್ಲ, ಪ್ರೊಸೆಸ್ ಮಾಡಿರ್ತೀವಿ, ಅದನ್ನೇ ಮತ್ತೆ ಹಾಕದ. ಇದನ್ನ 5 ಲೀಟರ್ ಮಾತ್ರ ಅದಕ್ಕೆ ಹಾಕೋದು. ಅವ್ರು ಹೇಳಿದ ಪ್ರಕಾರ ಅದನ್ನ 50 ದಿವಸ ಏನೋ ಹೇಳ್ತಾರೆ. ಅವರೊಂದು ಲೀಸ್ಟ್ ಕಳಿಸ್ತಾರೆ, ಕರೆಕ್ಟ್ ಟೈಮ್ ಟೇಬಲ್ಲು, ಈ ಚಾರ್ಟ್ ಎಲ್ಲ ಕಳಿಸ್ತಾರೆ. ಸೊ ಆ ಚಾರ್ಟ್ ಪ್ರಕಾರ ಮಾಡಿ ಸ್ಟಾಕ್ ಇಟ್ಟು 1,500 ಕ್ಯೂಬಿಕ್ಸ್ ಕೆಪಾಸಿಟಿ ಇದು. ದೊಡ್ಡದು ಇದೆ ಅವ್ರ ಹತ್ರ. ಇದು 1,500 ಲೀಟರ್ ಅಂದ್ರೆ ಸಣ್ಣ ರೈತರಿಗೆ ಅನುಕೂಲ. ಇದು ನೋಡಿ, ಈಗ ಸೊಪ್ಪೆಲ್ಲ ಹಾಕಿದೀವಿ. ಯಾವ್ದು ಹಾಕಿದ್ರು ಇದೇ ಮೆಥಡಲ್ಲಿ ಬರುತ್ತೆ. ಈ ಹಳದಿ ತರ ಕಲರ್ ಬರುತ್ತೆ. ಕಲರ್ ಕಬ್ಬಿನ ಹಾಲೆ. ಇದಕ್ಕೆ 1:7-6 ನೀರನ್ನು ಮಿಕ್ಸ್ ಮಾಡ್ತೀನಿ. ಅಲ್ಲಿ ಡ್ರಮ್ ಇಟ್ಕೊಂಡಿದ್ದೀನಿ. ಆ ಮಿಕ್ಸ್ ಮಾಡಿದ್ಮೇಲೆ ನಾನು ಮ್ಯಾನ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ 6 ಮಂತ್ ಪ್ರೊಸೆಸ್ ಆದರೆ ಇದ್ರದ್ದು ರಿಸಲ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ನೋಡಿ ಇದು ಹೇಗಿದೆ.
ಇದಕ್ಕೆ ಒಳ್ಳೆ ಇದಕ್ಕೆ ಹಾಲಿಗೆ ಹೆಪ್ಪ ಹಾಕ್ತಾರಲ್ಲ ಆ ತರ. ಆ ಥರ ರಿಟರ್ನ್ಸ್ ಕೂಡ ಬ್ಯಾಕ್ಟೀರಿಯಾಗಳು ಯಾವ ಲೆವೆಲ್ಗೆ ಇದಾಯ್ತಾ. ಇದಕ್ಕೆ ಗ್ಲಿಡಿಸಿಡಿ ಸೊಪ್ಪು ಹಾಕ್ತೇನೆ ಸ್ವಲ್ಪ. GDCD ಸೊಪ್ಪು ಅಂದ್ರೆ ಏನು? ಇದು ಗೊಬ್ಬರ ಸೊಪ್ಪು ಅಂತಾನೆ ಸ್ಪೆಷಲ್ ಅದು. ನೋಡಿ ಇದು ಹಾಕ್ತೀನಿ. ಯಾಕೆ ಆ ಕಡೆ ಬನ್ನಿ ಸರ್, ಯಾಕೆ ಎತ್ಕೊ ಬನ್ನಿ ಸರ್. ಎಷ್ಟೇ ಹುಳ ಇರುತ್ತೆ ಆ ಕಡೆ ಮಾತ್ರ ಹುಳ ಬರೋಲ್ಲ. ಅದಕ್ಕೆ ಹಾಕಿ 45 ಲೀಟರ್ ಮಾಡಿ ಇದಕ್ಕೆ ಹಾಕ್ತೀರಾ? 45 ಪ್ಲಸ್ ಅವ್ರದ್ದು 5 50 ಆಯ್ತು. 50 ಲೀಟರ್ 50 ಲೀಟರ್ ಏನ್ ಮಾಡ್ತೀನಿ, ಪ್ರೊಸೆಸ್ ಮಾಡಿ ಕ್ಲೀನಾಗಿ ಗೇಟ್ ತೆಗಿತೀನಿ, ಹೋಗ್ತಾ ಇರ್ತೀನಿ. ಅಲ್ಲಿಗೆ ಔಟ್ಪುಟ್ ತೆಗಿತೀನಿ. ಈಗ ಅಲ್ಲಿ ಔಟ್ಪುಟ್ ತಕೊಂಡು 50 ಲೀಟರ್ ಬಿಡ್ತೇನೆ. ಹೆಂಗೆ ಈಗ ಪ್ರತಿದಿನನೂ ಕೊಡ್ತಾನೆ ಇದ್ದೀರಾ ಹಂಗೆ? ಪ್ರತಿದಿನ ತೆಗಿತಾ ಇದ್ದೀನಿ ಸರ್, ಪ್ರತಿದಿನ ಮಾಡ್ತಾ ಇದ್ದೀನಿ. 3 ತಿಂಗಳು ಕರೆಕ್ಟಾಗಿ ಆಯ್ತು. ತಿಂಗಳಿಗೆ ಒಂದೇ ಸಲ ಕೊಡಿ. ಇಲ್ಲಿ ತೆಗಿಯೋದು ಡೈಲಿ ಪಾರ್ಟ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ ಮಾಡ್ಕೊಂಡು 200ಗೆ 4 ಸಾಲಿ ಕೊಡ್ತೀನಿ ಪರ್ ಡೇ ನಾನು. ಹಾಗೆ ಅದಕ್ಕೆ ಅಲ್ಲೊಂದು ಡ್ರಮ್ ಇಟ್ಕೊಂಡಿದ್ದೀನಿ ಕೆಳಗಡೆ. ಈಗ ಅದನ್ನು ನಿಮ್ಮ ಕೈಲಿ ನಾನು ಎದುರುಗಡೆ ತೋರಿಸ್ಕೊಡ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ನಲ್ವತ್ತು ಲೀಟರ್ 20 ಲೀಟರ್ ಕ್ಯಾನ್ ಅದು? 20 ಲೀಟರ್ ಕ್ಯಾನ್. 5 ಲೀಟರ್ ತೆಗಿಬೋದು. ಅವ್ರು 1:6 ವಾಟರ್ ಮಾಡೋದ್ರಿಂದ ನಾ ಇಷ್ಟಕ್ಕೆ ಸಾಕು ಮಾಡ್ತೀನಿ. ಈ ಥರ 3 ಲೀಟರ್ ಹಾಕೊಂಡು ಹೋಗ್ತಿರ್ತೀನಿ. ನೋಡಿ ಹದ ಇದೆ, ಬಟ್ಟೆ ಒದ್ದೆ ಆಗೋಷ್ಟು ಮಾಯ್ಚರ್ ಇದೆ ನೀರು. ಸೊ ಆ ಡೆವಲಪ್ ನೋಡ್ರಿ, ಗಿಡಗಳಿದಾವಲ್ಲ 90 ದಿವಸಕ್ಕೆ 100 ದಿವಸಕ್ಕೆ ಡೆವಲಪ್ ಆಗಿದೆ ಅನ್ನೋ ಸಾಕ್ಷಿ ಆ ಸುಳಿ ಇದೆ ನೋಡಿ. ಅದೇ ಸುಳಿ ಬರ್ತಾ ಇದೆ. ಸುಳಿ ಬರ್ತಾ ಇರೋದು ಮತ್ತೆ ಹಸಿರಾಗಿದೆ. ಹಸಿರು ಇದೆ. ಈಗ ಮಣ್ಣು ನೋಡಿದ್ರಲ್ಲ, ಈ ಮಣ್ಣಲ್ಲಿ ಏನು ಸುಡುಗಾಡು ಇಲ್ಲ. ಅದೇ ಏನು ಸಾರ ಎಲ್ಲರೂ ಕುರಿ ಗೊಬ್ಬರ ತರಿಸು ಅಂದರು. ನೋಡಿ 3 ಲೀಟರ್ ಹಾಕಿದರೆ ನಾಳೆ ಬೆಳಿಗ್ಗೆವರೆಗೆ ನೀರು ಬಿಡಲ್ಲ. ಬ್ಯಾಕ್ಟೀರಿಯಾಗಳು ಒಳ್ಳೆ ವರ್ಕ್ ಮಾಡ್ತಾ ಇರುತ್ತೆ. ನೋಡಿ ಈಗೆಲ್ಲ ಏನಾಗುತ್ತೆ ಸರ್, ದಿನ ಅದೊಂದು ಏನಾಗ್ಬೋದು. 6 ಮಂತ್ ನಾವು ಕೊಟ್ಟರೆ ಇದು ಒಂದು 5 ತಿಂಗಳು ಇದೆ ಇನ್ನು ಟೈಮ್. 5 ತಿಂಗಳು 3 ಲೀಟ್ರ್ ಕೊಟ್ಟರೆ ಆ ಗಿಡಗಳು ಡೆವಲಪೇ ಇದೆ. ರೈತರಿಗೆ ಏನು ಹೇಳ್ತೀನಿ ಅಂದರೆ, ಬೇರೆ ನಿಮಗೆ ಕಣ್ಣಿಗೆ ಕಾಣದೇ ಇರೋ ರಾ ಮೆಟೀರಿಯಲ್ ಏನಿದೆ ಗೊತ್ತಿಲ್ಲ, ಬಟ್ ಇದರಲ್ಲಿ ನೀವೇ ಸ್ವತಃ ಮಾಡೋದ್ರಿಂದ ಆಮೇಲೆ ಇದು ಗ್ರೋತು ಮತ್ತು ಈಲ್ಡಿಂಗ್ ಇದೆಯಲ್ಲ ಭಾಳ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 1 ಎಕರೆ ತೋಟಕ್ಕೆ ಹೋದ ವರ್ಷ ಮಾಡಿದ್ದೆ 1-2 ತಿಂಗಳು. ಸೊ ಈಗ ಆಲ್ರೆಡಿ ಹಳೆ ತೋಟ ಅದು, ನನಗೆ 15 ಕ್ವಿಂಟಲ್ ಜಾಸ್ತಿ ಆಗಿದೆ. ಸೊ ಅದಕ್ಕೂ ಕೂಡ ಮಣ್ಣಾಗಲಿ ಗೊಬ್ಬರ ಆಗಲಿ 100 ರೂಪಾಯಿ ಖರ್ಚು ಮಾಡಲಿಲ್ಲ, ಬಟ್ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಸೊ ಅದನ್ನು ಈ ಒಂದು ಇಲ್ಲೇ ಇದೆ ಅದು. ರೈತರಿಗೆ ಏನಾದ್ರು ಡೌಟ್ ಇದೆ ಬಂದು ನೋಡ್ಬೋದು, ಕೇಳ್ಬೋದು. ಆಮೇಲೆ ಎದುರಿಗೆ ಡೆಮೋನ ನಾನೇ ಮಾಡ್ತೀನಲ್ಲ, ಎದುರಿಗೆ ಅವ್ರಿಗೆ ಕಣ್ಣು ಎದುರುಗಡೆ. ಯಾಕಂದ್ರೆ ಯಾವ ರೈತನೂ ಇದನ್ನು ವಿರೋಧ ಮಾಡೋದಿಲ್ಲ. ಇದರಲ್ಲಿ ನೀವು ಕಾಣದೇ ಇರೋದು ಮಾಡ್ತೀರಾ, ಸಗಣಿ ಚೆನ್ನಾಗಿಲ್ಲ, ಗಂಜಲ ಚೆನ್ನಾಗಿಲ್ಲ, ಮಜ್ಜಿಗೆ ಚೆನ್ನಾಗಿ ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ನಾನು ರೈತರಿಗೆ ಹೇಳ್ತೀನಿ, 10 ಗಿಡ ಇದ್ರೆ ಅದ್ರ 5 ಗಿಡಕ್ಕೆ ಹಾಕಿ ನೋಡಿ, ಆನಂತರ ಮಾಡ್ತೀನಿ.